ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಯಾವಾಗಲೂ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದು ಮಾರ್ನಿಂಗ್ ಟೈಮ್ ಇತ್ತು. ಇವತ್ತು ಈವ್ನಿಂಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆಯಿಂದ ಯಾವುದೇ ವಿಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಪ್ಲೀಸ್ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಿದೆ ಸಜೆಷನ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈಗ ಟೈಮ್ 7:30. ನಾನು ಅನ್ನ ಬಿಸಿ ಮಾಡಲಿಕ್ಕೆ ಬಂದೆ. ಕುಕ್ಕರ್ ಇಟ್ಟಿದೆ, ಈಗ ಅನ್ನ ಬಿಸಿ ಮಾಡ್ಕೊಳ್ಬೇಕು. ಮತ್ತು ನಮಗೆ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಜೀರಿಗೆ ಮೆಣಸಿನಕಾಳಿಂದು ಸಾರಿದೆ, ಅದು ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್. ಹಾಗಾಗಿ ನಾನು ಇವತ್ತು ರೊಟ್ಟಿ ಮಾಡೋದಿಲ್ಲ. ಇವತ್ತು ಇದು ಗೋಧಿ ಹಿಟ್ಟಿನ ದೋಸೆನೇ ಮಾಡ್ಕೊಳ್ತೀನಿ. ಚಪಾತಿನೂ ಮಾಡೋದಿಲ್ಲ, ಲೇಟ್ ಆಗಿದೆ. ಮತ್ತು ಚಪಾತಿ ಹಿಟ್ಟು ಕಲಸಿ ಆಮೇಲೆ ಚಪಾತಿ ಮಾಡ್ಕೊಂಡು ತಿನ್ನೋವರೆಗೂ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಳ್ತೇನೆ. ಸಿಗ್ತೇನೆ ಫ್ರೆಂಡ್ಸ್. ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ, ಈಗ ದೋಸೆ ತೆಕ್ಕೊಳ್ತೇನೆ. ಗೋಧಿ ಹಿಟ್ಟಿನ ದೋಸೆ ಚೆನ್ನಾಗಿರ್ತದೆ. ಗಜಾನ್ಗೋ ಹೊಸ ಕಥ ಶಿಲ್ತು ಮೊಬೈಲ್ ಹಾಂ ಅನಗ. ಇವತ್ತು ಅವ್ರದ್ದು ಎಕ್ಸಾಮ್ ಆಯಿತು, FA ಎಕ್ಸಾಮ್ ಆಯಿತು. ಸೊ ಫ್ರೀ ಆಗಿದ್ದಾಳೆ ಇವತ್ತೊಂದಿನ. ಇರಲಿ ಅಂತ ಇವತ್ತೊಂದಿನ ಅಲ್ಲ ಅಂತ ನಾನು ಸುಮ್ಮನೆ ಬಿಟ್ಟೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಅವಳು ಸ್ಟಡಿ ಕೂತ್ಕೊಳ್ತಿದ್ಲು. ಇವತ್ತೊಂದು ಸಲ ಒಂದಿನ ಗ್ಯಾಪ್ ಅವಳಿಗೆ. ಬಂದಾಗಿಂದ ಖುಷಿಯಿಂದಿದ್ದಾಳೆ. FA ಎಕ್ಸಾಮ್ ಮುಗೀತು, ಚೆನ್ನಾಗಾಗಿದೆ ಅಂತ ಇದ್ದಾಳೆ. ನೋಡಬೇಕು ಏನಾಗ್ತದೆ ಅಂತ. TV ನೋಡೋಣ ಅಂತ ಇದ್ರು. TV ನಮ್ಮದು ಕೆಟ್ಟೋಗಿದೆ, ರಿಪೇರಿ ಕೊಟ್ಟಿದ್ದಾರೆ. TV ನೋಡಲಿಲ್ಲ. ಹಾಗಾಗಿ ಅವ್ರ ಅಣ್ಣ ಕೂಡ ಬಂದಿದ್ದಾನೆ ಬೆಂಗಳೂರಿಂದ, ನಮ್ಮ ಭಾವನ ಮಗ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಅಲ್ಲ ಮಾತಾಡ್ಕೊಂಡು ಬಂದು. ಹಾಗೆ ಅವ್ರ ತಮ್ಮ ಬಂದಿದ್ದ, ಇನ್ನೊಂದು ಭಾವನ ಮಗ ಮಯಾಂಕ. ಅವನ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಹಾಂ ಅತ್ತನಿಕ ಸರಿಯಾಕ ಆವಾಗಲೇ ಹೋಗಿ ಬಂದಿದ್ದಾಳೆ. ಅವಳಿಗೆ ಅವ್ರ ಮನೇಲಿ ಅವ್ರ ಅಣ್ಣ ಎಲ್ಲ ಬಂದರೆ ಇಲ್ಲಿ ಕಾಲೇ ನಿಲ್ಲೋದಿಲ್ಲ ಅವಳಿಗೆ. ಹೋಗ್ತಾನೆ ಇರಬೇಕು ಅನಿಸ್ತಾ ಇದೆ. ಹೋಗಿ ಬಂದಿದ್ದಾಳೆ ಮಾತ್ರ, ಮತ್ತೆ ಹೋಗ್ದಂತೆ ಬೇಡ ಅಂದೆ. ಸೊ ಹಿಟ್ಟಿನ ದೋಸೆ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಈಗ ಅರ್ಜೆಂಟಿಗೆ ಚಪಾತಿ ಎಲ್ಲ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಚಪಾತಿ ಮತ್ತು ದೋಸೆ ಎರಡು ಒಂದೇ ಟೈಪ್, ಒಂದೇ ಹಿಟ್ಟಿಂದದು. ಅಣ್ಣ ತಮ್ಮ ಇದ್ದಂಗೆ. ರಾತ್ರಿ ಫಲಹಾರ ದೋಸೆ ರೆಡಿ ಆಗ್ತಾ ಇದೆ. ಗೋಧಿ ಹಿಟ್ಟು ಫ್ರೆಂಡ್ಸ್ ನೋಡಿ, ಸೌತೆಕಾಯಿ ಕಲರ್ ನೋಡಿ ಯಾವ ಥರ ಇದೆ ಅಲ್ಲ. ನಾನು ಇದು ಬೆಳೆದಿದ್ದಂತ ಅಂದ್ಕೊಂಡೆ, ಆದರೆ ನಮ್ಮತ್ತೆ ಅಂದರು ಬೆಳೆದಿದ್ದಲ್ಲ, ಅದು ಎಳೆದೇ ಅಂತ ಅಂದರು. ಇವತ್ತು ಅದರದ್ದೇ ನಮ್ಮದು ನಾಳೆ ಬ್ರೇಕ್ಫಾಸ್ಟಿಗೆ ಅದು ಇಡ್ಲಿ, ಸೌತೆಕಾಯಿ ಕಡುಬು. ಈ ಅರಿಶಿನ ಎಲೆ ನೋಡಿ, ನಮ್ಮ ಗಿಡಕ್ಕೆ ಆಗಿದ್ದು ಎಷ್ಟು ಸಣ್ಣ ಸಣ್ಣ ಎಲೆ. ಅದು ಕರೆಕ್ಟ್ ಇಲ್ಲ, ಒಂದೊಂದು ನೋಡಿ ಈ ಥರ ಆಗಿಬಿಟ್ಟಿದೆ ಎಲೆ. ಆದರೂ ಅದು ಪರಿಮಳ ಇರೋ ಪರಿಮಳಕ್ಕೆ ಹಾಕೋದದು ಅಷ್ಟೇ. ಈ ಬಾಳೆ ಎಲೆನೂ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ನಾಳೆ ಸೌತೆಕಾಯಿ ಕಡುಬು ಮಾಡೋದು. ಈಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಇಡ್ಲಿ ಮಾಡಿರೋದು, ನಾಳೆ ಬಿಸಿ ಮಾಡ್ಕೊಂಡ್ರೆ ಆಯಿತು. ಈಗ ನಾನು ಏನು ಮಾಡ್ತೇನೆಂದರೆ, ನಾನು ಗೋಧಿ ಹಿಟ್ಟಿನ ದೋಸೆ ತಿಂತೇನೆ. ಬನ್ನಿ, ಗೋಧಿ ಹಿಟ್ಟಿನ ದೋಸೆ. ಅದ್ರ ಜೊತೆಗೆ ಏನು ಗೊತ್ತಾ ಫ್ರೆಂಡ್ಸ್, ಜೀರಿಗೆ ಮೆಣಸಿನಕಾಳಿಂದು ಸಾಂಬಾರು. ಸೂಪರ್ ಕಾಂಬಿನೇಷನ್, ಜೀರಿಗೆ ಮೆಣಸಿನಕಾಳು ಮತ್ತು ಗೋಧಿ ಹಿಟ್ಟಿನ ದೋಸೆ ನನಗೆ ಇಷ್ಟ. ಹಾಗಾಗಿ ನಾನು ದೋಸೆನೇ ಮಾಡಿಕೊಂಡೆ ಫ್ರೆಂಡ್ಸ್. ಪಾತ್ರೆ ಎಲ್ಲ ತೊಳೆದು ಕಿಚನ್ ಕಟ್ಟೆನೂ ಕೂಡ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು. ಈಗ ಸೌತೆಕಾಯಿ ಕಡುಬು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನಮ್ಮ ಅತ್ತೆ ಸೌತೆಕಾಯಿ ಮತ್ತು ಕಾಯಿ ತುರಿ ಎಲ್ಲ ಇಟ್ಟಿದ್ದಾರೆ. ಅರಿಶಿನ ಎಲೆ ನೋಡಿ, ಇದು ಚಿಕ್ಕ ಚಿಕ್ಕ ಅರಿಶಿನ ಎಲೆ ಇತ್ತಲ್ಲ, ಅದು ತುಂಬ ಏನಾಗಿದೆ ಅಂದರೆ ಕಟ್ಟಾಗಿ ಹೋಗಿತ್ತು. ಸೊ ಹಾಗಾಗಿ ಅದು ಒಂದು 4-5 ಅಷ್ಟು ತೊಗೊಂಡಿದ್ದೆ. ಮತ್ತು ಉಳಿದಿದ್ದ ಅರಿಶಿನ ಎಲೆ ಇದು ನಮ್ಮ ಅಮ್ಮನ ಮನೆ ಅಂತಂದು ಎಷ್ಟು ದಿನ ಆಯಿತು ನೋಡಿ, ಫ್ರಿಜ್ಜಲ್ಲಿ ಇಟ್ಟು
ಕಲರ್ ಸ್ವಲ್ಪ ಈ ಥರ ಆಗಿದೆ, ಅಷ್ಟು ಗ್ರೀನ್ ಇಲ್ಲ. ತೊಳೆದಿಟ್ಟಿದ್ದು ಎಲೆ ಇದು, ಫ್ರಿಜ್ಜಲ್ಲಿ ಇತ್ತಲ್ಲ ಹಾಗಾಗಿ ಈ ರೀತಿ ಆಗಿದೆ ಕಲರು. ಫ್ಲೇವರ್ ಬರ್ತದಲ್ಲ, ಸೊ ಹಾಗಾಗಿ ಈ ಎಲೆಯಲ್ಲೇ ಮಾಡೋದಂತ ಆಯಿತು. ಸೊ ಈಗ ರೆಡಿ ಮಾಡ್ಕೊಳ್ತೀನಿ. ಕಲಿಸ್ಬಿಟ್ರೆ ಆಯಿತು, ಉಪ್ಪು ಹಾಕಿ ರವೆ ಹಾಕಿ, ಅಕ್ಕಿ ರವೆ ಹಾಕಿ ಸೌತೆಕಾಯಿ ಮತ್ತು ಕಾಯಿ ತುರಿನ ಹಾಕಿ ಸೇರಿಸ್ಕೊಂಡು ಕಡುಬು ಮಾಡ್ಕೊಂಡ್ರೆ ಆಯಿತು. ನಾಳೆ ಬ್ರೇಕ್ಫಾಸ್ಟಿಗೆ ಈಸಿ ಆಗ್ತದೆ. ಹೀಗೆ ಮಾಡಿರ್ತೀನಲ್ಲ, ನಾಳೆ ಮತ್ತೆ ಟೆನ್ಷನ್ ಇಲ್ಲ ಬೆಳಿಗ್ಗೆ ಏನು ಮಾಡೋದು ಅಂತ. ಸೊ ಹಾಗಾಗಿ ಇಡ್ಲಿ ಅಥವಾ ಈ ಕಡುಬು ಮಾಡಿದ್ರೆ ಅದೊಂದು ಒಳ್ಳೆಯದಾಗ್ತದೆ. ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು, ಚಟ್ನಿ ಮಾಡ್ಕೊಂಡ್ರೆ ಆಯಿತು. ಬೇಗ ರೆಡಿ ಮಾಡ್ಕೊಳ್ಳೋಣ. ಈಗ ಕಡುಬಿಗೆ ನಮ್ಮ ಅತ್ತೆ ಸೌತೆಕಾಯಿ ಎಲ್ಲ ತುರಿದಿಟ್ಟಿದ್ದಾರೆ, ಅಂದರೆ ಕಟ್ ಮಾಡಿಟ್ಟಿದ್ದಾರೆ. ಕಾಯಿ ತುರಿನೂ ಕೂಡ ಇಟ್ಟಿದ್ದಾರೆ. ನಾನೀಗ ಅಕ್ಕಿ ರವೆ ಹಾಕ್ಕೊಂಡು ಒಂದು 2 ಸಲ ತೊಳೆದು ಈಗ ಮಿಕ್ಸ್ ಮಾಡಿ ಇಟ್ಟರಾಯಿತು. ಫ್ರೆಂಡ್ಸ್, ಇವತ್ತು ಏನೂ ಇಲ್ಲ, ವಿಶೇಷ ಅಂತ ಏನಿಲ್ಲ ಈ ವ್ಲಾಗಲ್ಲಿ. ಪ್ರತಿದಿನ ಒಂದೇ ರೀತಿಯ ದಿನಗಳು ಒಂದೊಂದು ಸಣ್ಣ ವಿಶೇಷ ಆಗಿರ್ತದಲ್ಲ ನಮ್ಮದು. ಅಂದರೆ ಇವತ್ತು ಸ್ಪೆಷಲ್ ಇಲ್ಲ ಅಂದರೂ ಕೂಡ ಒಂದೊಂದು ಸಣ್ಣ ವಿಷಯಗಳು ಸ್ಪೆಷಲ್ ಆಗಿರ್ತದೆ. ಇವತ್ತು ಡೈಲಿ ರೂಟೀನ್ ಜೊತೆಗೆ ರುಚಿಯಾದ ಸೌತೆಕಾಯಿ ಕಡುಬು ಮಾಡಿದೆ ನಾನು. ಈ ಸರಳ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಈ ವಿಡಿಯೋನ ನೋಡಿ. ನಿಮ್ಮ ಬೆಂಬಲನೇ ನನಗೆ ಹೊಸ ವಿಡಿಯೋಗಳು ಮಾಡಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ ಫ್ರೆಂಡ್ಸ್. ದಿನ ಏನು ದೊಡ್ಡ ವಿಶೇಷ ಅಂತ ಇರಬೇಕಂತ ಏನಿಲ್ಲ. ನಮ್ಮ ಮನೇಲಿ ನಾವು ಚಿಕ್ಕ ಪುಟ್ಟ ಕೆಲಸ ಮಾಡ್ತೀವಲ್ಲ, ಅದನ್ನೇ ವಿಶೇಷ ಅಂದ್ಕೊಂಡ್ರೆ ಅದು ವಿಶೇಷ ಆಗಿರ್ತದೆ. ಸಣ್ಣ ವಿಷಯಗಳು ಕೆಲವೊಮ್ಮೆ ನಮಗೆ ತುಂಬ ಖುಷಿ ಕೊಡ್ತದೆ ಅಲ್ಲ. ಹೀಗೆ ನನ್ನ ಈ ಸರಳ ಅಂದರೆ ಈ ನನ್ನ ವ್ಲಾಗಲ್ಲಿ ಯಾವಾಗಲೂ ನಾನು ಸರಳ ಹಾಗೂ ವಿಶೇಷವಾದಂತಹ ಡೈಲಿ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಅಷ್ಟೇ. ಈ ಎಲೆ ಅಷ್ಟೆಲ್ಲ ಚೆನ್ನಾಗಿರಲಿಲ್ಲ ಅಲ್ಲ, ಹಾಗಾಗಿ 2 ಎಲೆ ಇಟ್ಕೊಳ್ಬೇಕಾಯಿತು. ಒಂದು ದೊಡ್ಡ ಎಲೆ, ಆಮೇಲೆ ಮೇಲ್ಗಡೆ ಒಂದೊಂದು ಚಿಕ್ಕದು ಒಂದು 2 ಎಲೆ, ಅದು ಕಟ್ಟಾಗಿರುವಂಥ ಎಲೆ. ನನಗೆ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ನಮ್ಮ ಅತ್ತೆ ಅದು ಇವತ್ತು ಕಡುಬು ಮಾಡೋಣ ಅಂತ, ನಾಳೆ ಕಡುಬು ಮಾಡೋಣ ಅಂತ ಅವ್ರು ರೆಡಿ ಮಾಡಿದರು, ಅಂದರೆ ಹೇಳಿದರು. ಸೊ ಹಾಗಾಗಿ ಮಾಡ್ತಾಯಿದ್ದೇನೆ. ಇಲ್ಲಾಂದರೆ ಆ ಎಲೆ ಮೊದಲೇ ನೋಡಿದರೆ ನಾನು ಕಡುಬು ಮಾಡಲಿಕ್ಕೆ ರೆಡಿ ಆಗ್ತಾನೇ ಇರಲಿಲ್ಲ. ಎಲ್ಲ ರೆಡಿ ಆದಮೇಲೆ ನೋಡಿದೆ, ಆದರೆ ಇಟ್ಟಾಯಿತು ಸೌತೆಕಾಯಿ. ನನಗಷ್ಟು ಸಮಾಧಾನ ಇಲ್ಲ. ಆದರೆ ರುಚಿಗೇನು ಡಿಫ್ರೆನ್ಸ್ ಇರೋದಿಲ್ಲ, ಆಗಲಿಲ್ಲ. ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ದು ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಅನ್ನಿಸ್ತು. ಟೇಸ್ಟಿಗೇನು ಫರಕ್ಕಿಲ್ಲ, ಹೇಗಿದ್ರು ಟೇಸ್ಟ್ ಆಗ್ತದೆ. ಬಟ್ ಎಲೆ ಅಷ್ಟು ಕರೆಕ್ಟ್ ಇರಲಿಲ್ಲ. ಒಂದು ಬಾರೀಕ್ ಎಲೆ ಮತ್ತು ಹರಿದಿದ್ದೆಲೆ ಈ ಥರ ಇತ್ತು. ಸೊ ಹಾಗಾಗಿ ಹೇಗೆ ಬಂದಿದೆ ಅಂತ ನಾಳೆನೇ ಹೇಳೋದು. ಒಂದು 20 ನಿಮಿಷ ಈಗ ಬೇಯಿಸ್ಕೊಳ್ಳೋದು. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಂದು 10 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಎಲ್ಲ ಕೆಲಸ ಕಿಚನ್ ಕೆಲಸ ಮುಗಿ. ಫ್ರೆಂಡ್ಸ್, ಥಂಡಿ ಇನ್ನೂ ಕಡಿಮೆ ಆಗಿಲ್ಲ ನನಗೆ, ಇನ್ನೂ ಇದೆ. ಪೂರ್ತಿ ಕಡಿಮೆ ಆಗೋದಿಲ್ಲ, ಏನೋ ಗೊತ್ತಿಲ್ಲ. ಡಾಕ್ಟ್ರ್ ಔಷಧಿ ಮಾಡ್ದೇನೆ ಕಡಿಮೆ ಆಗೋದಿಲ್ಲ ಯಾವಾಗಲೂ. ಈ ಸಲ ನಾನು ಡಾಕ್ಟ್ರ್ ಹತ್ರ ಹೋಗಿಲ್ಲ, ನೋಡುವ ಮನೆಯಲ್ಲಿ ಕಡಿಮೆ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ. ಈಗ ಮತ್ತೆ ಸ್ಟೀಮ್ ತಗೊಳ್ತಾ ಇದ್ದೇನೆ. ಇವತ್ತೊಂದಿನ ನೋಡ್ತೇನೆ ಫ್ರೆಂಡ್ಸ್, ಇಲ್ಲಾಂದರೆ ಮತ್ತು ಡಾಕ್ಟ್ರ್ ಹತ್ರ ಓಡೋದೇನೆ. ನಮ್ಮ ಕೈಲೇನಿಲ್ಲ ಅಲ್ಲ, ಆದಷ್ಟು ನೋಡೋದು. ಸ್ಟಾರ್ಟ್ ಆದ ತಕ್ಷಣ ಹೋಗಿಬಿಟ್ರೆ ಅದೇ ರೂಢಿ ಆಗ್ತದೆ. ಸ್ವಲ್ಪ ಹೆಚ್ಚಿಗೆ ಅಂದರೆ ನೋಡೋಣ ಕಡಿಮೆ ಆಗ್ತದೆ ಅಂತ ನೋಡಿದೆ. ಇಷ್ಟು ದಿನ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿದೆ. ಈಗ ಸ್ಟೀಮ್ ತೊಗೊಳ್ತೇನೆ ಮತ್ತೊಂದು ಸಲ, ನೋಡಬೇಕು ಕಡಿಮೆ ಆದರೆ ಅಡ್ಡಿಲ್ಲ. ಇಲ್ಲಾಂದರೆ ಇಲ್ಲೇ ತಲೆನೋವು ಮತ್ತು ಸೀನು ಒಂದು ಆವಾಗ ಅಂಗದಲ್ಲಿ ತಿರುಗಾಡ್ತಿದ್ದೆ. ಒಂದು 50 ಸೀನ್ ಬಂತ ಏನೋ, ಅಷ್ಟು ಸೀನ್ ಬರೋದು. ಅದು ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ ಬರ್ತದೆ, ಮತ್ತು ರಾತ್ರಿ ಆದ ತಕ್ಷಣ ಸೀನ್ ಬರ್ತದೆ. ಎಲರ್ಜಿಯಿಂದ ಏನೋ ಗೊತ್ತಿಲ್ಲ, ನೋಡಬೇಕು. ಈಗ ಮತ್ತೆ ಸ್ಟೀಮ್ ಒಳಗಿಂದ ಒಳಗೇನೆ ಥಂಡಿ ಆಗಿದೆ, ಗಂಟಲು ನೋವು ಕೂಡ ಇದೆ ಫ್ರೆಂಡ್ಸ್. ಇವತ್ತಿನ ದಿನ 3ನೇ ದಿನ ಇದು ಸ್ಟೀಮ್ ತೊಗೊಳ್ಳೋದು. ಬೇಜಾರು ಬಂದು ಹೋಗಿಬಿಟ್ಟಿದೆ. ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡೆ, ಆದರೆ ಇದು ಕಡಿಮೆ ಆಗೋದಿಲ್ಲ. ದಿನಪೂರ್ತಿ ಥಂಡಿ ಇರೋದಿಲ್ಲ, ಬೆಳಿಗ್ಗೆ ಮತ್ತು ರಾತ್ರಿ ಆದ ತಕ್ಷಣ ಶುರು ಆಗ್ತದೆ. ತಲೆನೋವು ಕೂಡ ಹಾಗೇ, ಯಾಕೋ ಗೊತ್ತಿಲ್ಲ, ನೋಡಬೇಕು. ಈಗ ಸ್ಟೀಮ್ ತೊಗೊಂಡಿದ್ದೆಲ್ಲ ಕಡಿಮೆ ಆಗ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಎಲ್ರಿಗೂ ಶುಭೋದಯ. ನಾನು ಒಂದು ಕಡೆ ಕುಡಿಯೋಕ್ಕೆ ಬಿಸಿನೀರು ಇಟ್ಕೊಂಡಿದ್ದೆ, ಇನ್ನೊಂದು ಕಡೆ ಸೌತೆಕಾಯಿ ಕಡುಬು, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೆ. ಅನಗ ಕಡುಬು ತಿನ್ನೋಗೆ ಬಿಸಿ ನೀರು ಕುಡಿತಾ ಇದ್ದೇನೆ ಫ್ರೆಂಡ್ಸ್. ಹಾಯ್ ಆಗ್ತದೆ. ಥಂಡಿ ಆದ್ರಂತೂ ಬಿಸಿನೀರು ಕುಡಿದ್ರೆ ಗಂಟ್ಲಿಗೆ ಹಾಯ್ ಆಗ್ತದೆ. ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಸೇರಿಸ್ಕೊಳ್ಬೇಕು. ನಾನು ಸೇರಿಸ್ಕೊಂಡಿಲ್ಲ ಅಂತ ನಮ್ಮ ಅತ್ತೆ ಯಾವಾಗಲೂ ಅಂತಾರೆ, ಥಂಡಿ ಆದಾಗ ಆ ಥರ ಮಾಡಬೇಕು ಅಂತ. ಚೆನ್ನಾಗಿರ್ತದೆ, ಸ್ವಲ್ಪ ಹಾಯ್ ಆಗ್ತದಲ್ಲ ಗಂಟ್ಲಿಗೂ ಕೂಡ ಅಂತ ಕುಡಿತಾ ಇದ್ದೇನೆ. ಡೈಲಿ ಕುಡಿಯೋದೇನೆ. ಇವತ್ತು ಸ್ವಲ್ಪ ತುಂಬ ಬಿಸಿ ಮಾಡ್ಕೊಂಡಿದ್ದೆ.
ಇವತ್ತು ಬೆಳಿಗ್ಗೆ ಕೂಡ 10 ನಿಮಿಷ ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ. ನೋಡಿ ಕಡುಬು ಈ ರೀತಿ ಬಂದಿದೆ. ಎಲೆ ಕರೆಕ್ಟ್ ಇರಲಿಲ್ಲ, ಹಾಗಾಗಿ ಕರೆಕ್ಟ್ ಆಗಿರಲಿಲ್ಲ. ಅಂದರೆ ನೋಡಿ ಎಲೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿಬಿಟ್ಟಿದೆ. ಆದರೂ ಪರವಾಗಿಲ್ಲ, ಸಾಧಾರಣ ಆಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್. ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಈಗ ದೇವರಿಗೆ ದೀಪ ಹಚ್ಚಲಿಕ್ಕೆ ಬಂದೆ. ಒಳಗಡೆ ದೇವರಿಗೆ ದೀಪ ಹಚ್ಚಿ ಆಯಿತು. ಈಗ ತುಳಸಿ ಕಟ್ಟೆಗೆ ಬಂದು ದೀಪ ಹಚ್ಚೋದಂದರೆ ಒಳಗಡೆ ದೀಪ ಹಚ್ತೇನೆ ಬೆಳಿಗ್ಗಿನ ಟೈಮು. ರಾತ್ರಿ ಟೈಮ್ ಮಾತ್ರ ಇಲ್ಲಿ ದೀಪ ತಂದಿಡೋದು. ತುಳಸಿಗೆ ಕೈ ಮುಗಿಲಿಕ್ಕೆ ಬಂದೆ, ನಮಸ್ಕಾರ ಮಾಡಲಿಕ್ಕೆ. ಹಾಗೆ ತುಳಸಿ ಕೂಡ ನೀರು ಹಾಕಿ ಆಯಿತು. ಈಗ ಹೋಗೋದು ಒಳಗಡೆ ಫ್ರೆಂಡ್ಸ್. ಬೆಳಿಗ್ಗೆ ನಾನು ಅನಗಂಗೆ ಜಡೆ ಹಾಕ್ಲಿಕ್ಕೆ ಹೊರಗಡೆ ಕೂತ್ಕೊಳ್ಳೋದು. ಯಾವ ಥರ ಗಾಳಿ ಮಳೆ ಅಂದರೆ ನೋಡಿ ಮರಗಳೆಲ್ಲ ಹೇಗೆ ಅಲಗಾಡ್ತಾ ಇದೆ ಅಂತ. ಈಗ ತೆಂಗಿನ ಮರ ಈಗ ಬೀಳ್ತದೆ ಆಗ ಬೀಳ್ತದೆ ಅಂತ ಆ ಕಡೆಯಿಂದ ಈ ಕಡೆ ವಾಲ್ತಾ ಇತ್ತು. ಎಷ್ಟು ಜೋರು ಮಳೆ, ಮತ್ತು ಜೋರು ಮಳೆಗಿಂತ ಗಾಳಿನೇ ಹೆಚ್ಚಿತ್ತು. ನಮ್ಮ ಅನಗ ಒಳಗಡೆ ಹೋಗೋಣ ಅಂತ ಅಂದ್ಲು. ಏನು ಹೆದರಿಕೆ ಇಲ್ಲ, ಇಲ್ಲಿ ಕೂತ್ಕೊಳ್ಳೋಣ ಅಂದೆ. ಹಾಗೆ ಇದು ಕ್ಯಾರೆಟ್ ಕೂಡ ತುರ್ಕೊಂಡೆ ಫ್ರೆಂಡ್ಸ್. ನಾನು ಕ್ಯಾರೆಟ್ ತುರಿದಂತ ತಿಂತಾಯಿದ್ದೀನಿ. ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ಕ್ಯಾರೆಟ್ ಒಂದನ್ನೇ ತಿಂತಾಯಿದ್ದೇನೆ. ಕಡುಬು ನೋಡಿ, ಬ್ರೇಕ್ಫಾಸ್ಟಿಗೆ ಕಡುಬು ರೆಡಿಯಾಗಿದೆ. ವಿಶೇಷವಾದ ಸೌತೆಕಾಯಿ ಕಡುಬು. ಅದಕ್ಕೆ ಈರುಳ್ಳಿ ಚಟ್ನಿನೇ ಕಾಂಬಿನೇಷನ್, ತುಂಬ ಚೆನ್ನಾಗಿರ್ತದೆ. ಬೆಲ್ಲ ಕೂಡ ಹಾಕ್ಕೊಂಡು ತಿಂತಾರೆ. ನನಗೆ ಬೆಲ್ಲ ಇಷ್ಟ ಇಲ್ಲ, ಹಾಗಾಗಿ ನಾನು ಚಟ್ನಿಲಿಂದ ತಿನ್ನೋದು. ಇವತ್ತಿನ ಈ ವ್ಲಾಗನ್ನು ಸೌತೆಕಾಯಿ ಕಡುಬಿನ ಮೂಲಕ ಎಂಡ್ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.